ಅಮ್ಮನ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಬರುತ್ತೆ. ಆ್ಯಂಡ್ ನಾನಿವಾಗ ಶೇರ್ ಮಾಡ್ತಾ ಇರೋದು ಬೇಕ್ರಿ ಸ್ಟೈಲ್ ಕಾಜು ಕಟ್ಲಿ ಮಾಡೋದು ಹೇಗೆ, ಅಂದರೆ ಗೋಡಂಬಿ ಬರ್ಫಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ. ನಾನಿಲ್ಲಿ 1 ಕಪ್ ಗೋಡಂಬಿ, 1 ಕಪ್ ಸಕ್ಕರೆ ಮತ್ತು 4 ಏಲಕ್ಕಿನ ತೊಗೋತಾ ಇದ್ದೀನಿ. ಇದು 100 ಗ್ರಾಮ್ ಸ್ವೀಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಿರೋದು. ನೀವು ಇನ್ನೂ ಜಾಸ್ತಿ ಏನಾದರೂ ಮಾಡ್ತಿದ್ರೆ ಇನ್ನೂ ಜಾಸ್ತಿ ಹಾಕೊಬೋದು. ಈಗ ಒಂದು ಮಿಕ್ಸರ್ ಜಾರ್ಗೆ ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಒಂದು ಪೌಡರ್ ಥರ ಮಾಡಿಕೊಂಡು ನಾನು ಇಟ್ಕೊತಾ ಇದ್ದೀನಿ. ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 1 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿರೋವಂಥ ಒಂದು ರೆಸಿಪಿ, ಬಟ್ ಹೊರಗಡೆ ಇದು ತುಂಬಾ ಕಾಸ್ಟ್ಲಿ, ಕಾಜು ಕಟ್ಲಿ ಅಂತ ಹೇಳಿಬಿಟ್ಟು. ಇದನ್ನು ಜಸ್ಟ್ 2 ಮಿನಿಟ್ಸಲ್ಲಿ ನಾವು ಮನೇಲಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಅದೇ ನಾನೇನು ಸಕ್ಕರೆ ಹಾಕ್ಕೊಂಡಿದ್ದೆ ಅದಕ್ಕೆ ಅದೇ ಕಪ್ಪಲ್ಲಿ 3/4 ಕಪ್ಪು ನಾನು ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ಟಿರ್ ಮಾಡ್ತಾಯಿದ್ದೀನಿ. ಅದು ಈ ಕನ್ಸಿಸ್ಟೆನ್ಸಿ ಬರಬೇಕು. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಸ್ಟಿರ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿ ಬಂದರೆ ಅದು ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಅದಾದಮೇಲೆ ಗೋಡಂಬಿ ಪೌಡರ್ ಅದೇನು ನಾವು ರುಬ್ಬಿ ತೊಗೊಂಡಿದ್ವಿ ಅಲ್ವಾ, ಅದನ್ನು ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡ್ತಾ ಬರಬೇಕು. ಆ್ಯಡ್ ಮಾಡಿ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪನೂ ಗಂಟು ಆಗದೆ ಇರೋ ಥರ ನಾವು ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಅದು ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ನಂತರ ಏಲಕ್ಕಿ ನಾನೇನು ತೋರಿಸಿದ್ದೆ ಅದನ್ನು ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಆ ಸ್ವೀಟ್ ಮಿಕ್ಸ್ಚರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬೋದು. ಮನೆಗೆ ರಿಲೇಟಿವ್ಸ್ ಬಂದಾಗ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಐಟಮ್ ಮಾಡಬೇಕು ಅಂದರೆ ಇದನ್ನು ಮಾಡ್ಬೋದು. ಅಥವಾ ಯಾವುದಾದ್ರೂ ಪೂಜೆ ಇತ್ತು ಮನೇಲಿ ಅಂದರೆ ಕೂಡ ನಾವು ಅದನ್ನು ಮಾಡ್ಬೋದು. ಇದಕ್ಕೆ ನೆಕ್ಸ್ಟ್ ನಾನು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಅಂಟಂಟಾಗಬಾರ್ದು, ನೀಟಾಗಿ ಬರಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಳ್ಳೆ ಟೆಕ್ಸ್ಚರ್ ಮತ್ತು ಫ್ಲೇವರ್ ಕೂಡ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಆ್ಯಂಡ್ ಇದು ಯಾವ ಥರ ಬರಬೇಕು ಅಂದರೆ ಇವಾಗ ನಾನು ತೋರಿಸ್ತಿದ್ದೀನಿ ಅಲ್ವಾ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಅದು ಬೇಯಿಸ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟವ್ ಆಫ್ ಮಾಡ್ಕೊಂಡು ತೊಗೊಳ್ಳಿ. ನಂತರ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪನ ನೀಟಾಗಿ ಸವರ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇತ್ತು ಅಂದರೆ ಅದ್ರ ಮೇಲೂ ನೀವು ಇದೇನು ಸ್ವೀಟ್ ಮಿಕ್ಸ್ಚರ್ ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಅದಿಲ್ಲ ಅನ್ನೋರು ನಾನು ತೋರಿಸ್ತಿರೋ ಥರನೇ ಪ್ಲೇಟ್ಗೆ ತುಪ್ಪನ ಸವರ್ಕೊಂಡು ಅದಾದಮೇಲೆ ನಾವು ಮಾಡಿಟ್ಕೊಂಡಿರೋವಂಥ ಮಿಕ್ಸ್ಚರ್ನ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೋಬೋದು. ನೀಟಾಗಿ ಸೆಟ್ ಮಾಡಿ ಒಂದು 2 ಅವರ್ಸ್ ನಾವು ರೂಮ್ ಟೆಂಪರೇಚರಲ್ಲಿ ಅದನ್ನು ಬಿಡಬೇಕಾಗತ್ತೆ. ಅದು ರೂಮ್ ಟೆಂಪರೇಚರಲ್ಲಿ ಅದು ಕೂಲ್ ಆಗಬೇಕು 1-2 ಅವರ್ಸು. ಅದಕ್ಕೂ ಮುಂಚೆ ನಾನು ಗಾರ್ನಿಷ್ಗೋಸ್ಕರ ಸ್ವಲ್ಪ ಬಾದಾಮಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇವಾಗ ನೋಡ್ತಾ ಇರ್ಬೋದು ನೀವು, ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ರೂಮ್ ಟೆಂಪರೇಚರಲ್ಲಿ ಇಟ್ಟು 2 ಅವರ್ಸ್ ಆದಮೇಲೆ ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತೊಗೊಂಡ್ರೆ ಈ ಒಂದು ಗೋಡಂಬಿ ಬರ್ಫಿ ಅಂದರೆ ಕಾಜು ಕಟ್ಲಿ ಅಂತ ನಾವೇನು ಹೇಳ್ತೀವಿ ಅದು ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಬೇಗ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.